ಶುಭೋದಯ. ಇವತ್ತಿನ ಕತೆ ಒಬ್ಬ ರಾಜ ಮತ್ತು ಒಂದು ಬೆಕ್ಕಿನ ಕತೆ. ರಾಜ ಪ್ರವಾಸಕ್ಕೆ ಹೋಗ್ತಾನೆ, ರಾಜ್ಯನೆಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಒಂದು ಬೆಕ್ಕ ಅಡ್ಡ ಹೋಗ್ಬಿಡುತ್ತೆ. ರಾಜ ಅಬ್ಶಕ್ನ ಅಂತ ಹಿಂದಿರುಗಿ ಹೊಟ್ಟೋಗ್ತಾನೆ. ಆ ಬೆಕ್ಕನ್ನು ಹಿಡ್ಕೊಂಬನ್ನಿ ಅಂತಾನೆ. ಆ ಬೆಕ್ಕನ್ನು ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದಾದ್ಮೇಲೆ ಆ ಬೆಕ್ಕಿಗೆ ಮರಣದಂಡನೆ, ಯಾಕೆಂದರೆ ಅಬ್ಶಕ್ನ ಅಂತ. ಅಷ್ಟರೊಳಗೆ ಒಬ್ಬ ಓಡ್ ಬಂದು ಹೇಳ್ತಾನೆ, ಇಲ್ಲ ಸ್ವಾಮಿ, ಅಲ್ಲಿ ಬೆಟ್ಟ ಕುಸಿದ್ಬಿಡ್ತಂತೆ, ಅದೆಲ್ಲ ಬೇಡ, ಮರಣದಂಡನೆ. ಆದರೂ ಸಾಯೋಕ್ಕಿಂತ ಮುಂಚೆ ಕೊನೆ ಆಸೆ ಏನು ಅಂತ ಕೇಳಿ, ಎಲ್ಲರ ಮುಂದೆನೂ ನನ್ನ ನೇಣು ಹಾಕಬೇಕು ಮತ್ತು ಎಲ್ಲ ಜನರನ್ನು ಕರೆಸ್ಬೇಕು, ಅವ್ರಿಗಿಂತ ಮುಂಚೆ, ನಾನು ಸಾಯೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬೇಕು ಜನರಿಗೆ ಅಂತ ಆ ಬೆಕ್ಕು ಹೇಳುತ್ತೆ. ಆಯಿತು ಅಂತಾರೆ. ಎಲ್ಲ ಜನ ಬರ್ತಾರೆ. ಆವಾಗ ಆ ಬೆಕ್ಕು ಹೇಳುತ್ತೆ, ನಾನು ಅಡ್ಡ ಹೋಗಿದ್ದಕ್ಕೆ ರಾಜ ಪ್ರವಾಸ ರದ್ದಾಗಿ ವಾಪಸ್ ಹೋದ, ಆದರೆ ಬೆಟ್ಟ ಕುಸಿದು ಅಲ್ಲಿ ಏನೇನೋ ಅವಘಡ ಆಯಿತು, ಆದರೆ ರಾಜ ಅದರಿಂದ ಉಳಿದ. ಆದರೆ ಬೆಳಗ್ಗೆ ರಾಜನ ಮುಖ ನೋಡಿದ ನನಗೆ ಮರಣದಂಡನೆ ಕೊಟ್ಟಿದ್ದಾರೆ ಅಂತ ಹೇಳ್ತು. ಆವಾಗ ಜನ ಎಲ್ಲ ಮುಖ ನೋಡಿಕೊಂಡ್ರು. ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ, ಯಾರ ಮುಖ ಯಾರು ನೋಡಿದ್ದಕ್ಕೆ ಅಬ್ಶಕ್ನ ಆಯಿತು ಅಂತ. ಇದುವೇ ನಿತ್ಯ ಸತ್ಯ.